ಈಗ 380ನೇ ಕಥೆಯನ್ನು ಕೇಳೋಣ. ಪಿತೃಗಳು 7 ಗಣದವರು ಇದ್ದಾರೆ. 4 ಗಣದವರು ದೊಡ್ಡ ದೇಹವುಳ್ಳವರು, 3 ಗಣದವರು ಅತಿ ಸೂಕ್ಷ್ಮ ದೇಹವುಳ್ಳವರು. ವೈರಾಜರು, ಅಗ್ನಿಷ್ಪಾತರು, ಬರ್ಹಿಷದರು, ಇವರು 3 ಗಣದವರು ಸೂಕ್ಷ್ಮ ದೇಹವುಳ್ಳವರು. ಯಾರು? ವೈರಾಜರು, ಅಗ್ನಿಷ್ಪಾತರು, ಬರ್ಹಿಷದರು. ಈ ಹೆಸರುಳ್ಳ 3 ಗಣದವರು ಸೂಕ್ಷ್ಮ ದೇಹವುಳ್ಳವರು. ಸುಕಾಲರು, ಅಂಗೀರಸರು, ಸುಸ್ವದ ಅವರು, ಸೋಮಪರು, ಈ 4 ಗಣದವರು ದೊಡ್ಡ ದೇಹವುಳ್ಳವರು. ಸುಕಾಲರು, ಅಂಗೀರಸರು, ಸುಸ್ವದ ಅವರು, ಸೋಮಪರು ಎಂಬ ಹೆಸರುಳ್ಳ 4 ಗಣದವರು ದೊಡ್ಡ ದೇಹವುಳ್ಳವರಿರ್ತಾರೆ. ವೈರಾಜ ಎನ್ನುವವರು ವಿರಾಜ ಎಂಬ ಪ್ರಜಾಪತಿಯ ಮಾನಸ ಪುತ್ರರು. ಅವರು ದೇವತೆಗಳಿಂದ ಪೂಜಿಸಲ್ಪಡುತ್ತಾರೆ. ಇವರ ಮಾನಸ ಪುತ್ರಿಯೇ ಮೇನಾ ಎಂಬುವಳು. ಅವಳು ಹಿಮವಂತನಿಗೆ ಪತ್ನಿಯಾಗಿದ್ದಾಳೆ. ಇವಳ ಮಗನೇ ಮೈನಾಕ ಪರ್ವತ. ಅಪರ್ಣ, ಏಕಪರ್ಣ, ಏಕಪಾಟಲ ಎಂದು ಹೆಸರುಳ್ಳ 3 ಹೆಣ್ಣು ಮಕ್ಕಳು ಅವರಿಗೆ ಹುಟ್ಟಿದ್ದಾರೆ. ಅವರು 3 ಜನರು ಕೂಡ ಕಠಿಣವಾದ ತಪಸ್ಸನ್ನು ಮಾಡಿದರು. ಏಕಪರ್ಣೆ 1 ಎಲೆಯನ್ನು ತಿನ್ನುತ್ತಾ ತಪಸ್ಸು ಮಾಡಿದಾಳೆ. ಏಕಪಾಟಲೆ 1 ಪಾಟಲ ಪುಷ್ಪವನ್ನು ತಿನ್ನುತ್ತಾ ತಪಸ್ಸು ಮಾಡ್ತಾ ಇದ್ಳು. ಅಪರ್ಣೆಯು ಉಪವಾಸ ಮಾಡಿಕೊಂಡು ತಪಸ್ಸು ಮಾಡ್ತಾಳೆ. ತಾಯಿ ದುಃಖದಿಂದ ಅಪರ್ಣೆಯೊಡನೆ ಉಮಾ ಅಂತ ನಿಷೇಧ ಮಾಡ್ತಾಳಂತೆ. ಅಂದರೆ ಅಂದರೆ ಎಲ್ಲೋ ಮಗಳೇ, ಮಾ ಉಪವಾಸದಿಂದ ತಪಸ್ಸು ಮಾಡಬೇಡ ಎಂಬುದಾಗಿ ಹೆಸರು, ಅರ್ಥ ಅದಕ್ಕೆ. ಎಲ್ಲೋ ಮಗಳೇ, ಮಾ ಉಪವಾಸದಿಂದ ತಪಸ್ಸು ಮಾಡಬೇಡ ಅಂತ ಅರ್ಥ. ಅದರಿಂದ ಉಮಾ ಎಂದು ಹೆಸರುಳ್ಳವಳಾಗಿದ್ದಾಳೆ. ಈ ಉಮಾದೇವಿಯೇ ಎಲ್ಲರಿಗಿಂತಲೂ ಜ್ಯೇಷ್ಠಳು. ರುದ್ರದೇವರಿಗೆ ಪತ್ನಿಯಾಗಿದ್ದಾಳೆ. ಏಕಪರ್ಣ ದೇವಿ ದೇವಲ್ಲ ಋಷಿಗಳಿಗೆ ಪತ್ನಿಯಾಗಿದ್ದಾಳೆ. ಏಕಪಾಟಲ ದೇವಿ ಜೈಗೀಷವ್ಯರಿಗೆ ಪತ್ನಿಯಾಗಿದ್ದಾಳೆ. 2ನೇ ಗಣದವರು ಅಗ್ನಿಷ್ಪಾತ ಎಂದು ಹೆಸರುಳ್ಳವರು. ಅವರು ಸೋಮಪದ ಎಂಬ ಲೋಕದಲ್ಲಿ ಇದ್ದಾರೆ. ಮರೀಚಿ ಋಷಿಗಳ ಮಕ್ಕಳು. ಇವರನ್ನು ದೇವತೆಗಳು ಕೂಡ ಪೂಜಿಸ್ತಾರೆ. ಅಚ್ಚೋದ ಎಂಬ ಹೆಸರುಳ್ಳ ನದಿ ದೇವತೆಯು ಇವರ ಮನಸ್ಸಿನಿಂದ ಹುಟ್ಟಿದ ಮಗಳು. ಇದರಿಂದಲೇ ಅಚ್ಚೋದ ಎಂಬ ಹೆಸರುಳ್ಳ ಸರೋವರ ನಿರ್ಮಿತವಾಯಿತು. ಇವಳು ಹುಟ್ಟಿದ ಅಂದಿನಿಂದ ತನ್ನ ತಂದೆಯನ್ನು ನೋಡಿರಲಿಲ್ಲ. ಒಂದು ದಿನ ಆಕಾಶದಲ್ಲಿ ಅದ್ರಿಕಾ ಎಂಬ ಅಪ್ಸರಸ್ತ್ರೀಯಿಂದ ಕೂಡಿಕೊಂಡು ವಿಮಾನದಲ್ಲಿ ವಸು ಎಂಬ ರಾಜ ಹೋಗ್ತಾ ಇದ್ದ. ಇವನೇ ತನ್ನ ತಂದೆ ಅಂತ ತಿಳ್ಕೊಂಡಿದ್ದಾಳೆ ಅಚ್ಚೋದ. ಅಪ್ಪ ಅಂತ ಕರೀತಾಳೆ. ವಾಸ್ತವಿಕವಾಗಿ ಅವರ ಅಪ್ಪ ಅಲ್ಲ, ಇನ್ನೊಬ್ಬ ಪುರುಷನನ್ನು ತನ್ನ ತಂದೆ ಅಂತ ತಿಳ್ಕೊಂಡ ಕಾರಣ ಅವಳಿಗೆ ದೋಷ ಬಂತು. ಅವಳು ಯೋಗಭ್ರಷ್ಟಳಾದಳು. ಮೇಲಿನ ಲೋಕದಿಂದ ಕೆಳಗೆ ಬೀಳುತ್ತಾ ಇದ್ದಾಳೆ. ಬೀಳಲಿಕ್ಕೆ ಶುರು ಮಾಡಿದಳು. ಕೆಳಗೆ ಬೀಳುವಾಗ ಸೂಕ್ಷ್ಮವಾದ 3 ವಿಮಾನಗಳನ್ನು ನೋಡಿದ್ರು. ಅಲ್ಲಿದ್ದ ತನ್ನ ಪಿತೃಗಳನ್ನು ನೋಡ್ತಾ ಇದ್ದಾಳೆ. ಅವಳಿಗೆ ಗೊತ್ತಾಯಿತು ಇವರೇ ತನ್ನ ಪಿತೃಗಳಂತ. ಅಪ್ಪ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಅವರು ಹೇಳ್ತಾರೆ, ಹೆದರಬೇಡ, ನಿಲ್ಲಮ್ಮ ಅಂತ ಹೇಳಿದ್ರು. ಆಗ ಆಕಾಶದಲ್ಲಿ ನಿಂತು ಬಿಡ್ತಾಳೆ. ತನ್ನ ಪಿತೃಗಳಂತ ತಿಳಿದು ಅವರನ್ನು ಪ್ರಾರ್ಥನೆ ಮಾಡಿದಾಳೆ. ಆಗ ಪಿತೃಗಳು ಹೇಳಿದರು, ಚಿಂತಿಸಬೇಡ, ನೀನು ಇದೇ ವಸುವಿಗೆ ಭೂಮಿಯಲ್ಲಿ ಮಗಳಾಗಿ ಹುಟ್ಟುತ್ತಿ. ಯಾವ ವಸುರಾಜನನ್ನ, ಉಪರಿಚರಣನನ್ನ ನೀನು ತಂದೆ ಅಂತ ತಿಳ್ಕೊಂಡಿಯೋ ಅವನೇ ನಿನಗೆ ತಂದೆಯಾಗ್ತಾನೆ. ಅವನ ಮಗಳಾಗಿ, ವಸುವಿನ ಮಗಳಾಗಿ ಹುಟ್ಟುತ್ತಿ. ಪರಾಶರ ಋಷಿಗಳಿಂದ ವೇದವ್ಯಾಸರನ್ನು ನೀನು ಪಡೆಯುತ್ತಿ. ಆಮೇಲೆ ಶಂತನು ರಾಜರಿಂದ ಚಿತ್ರಾಂಗದ, ವಿಚಿತ್ರ ವೀರ್ಯ ಎಂಬ 2 ಮಕ್ಕಳನ್ನು ಕೂಡ ಪಡಿತಿ ನೀನು. ಆಮೇಲೆ ಉತ್ತಮ ಲೋಕವನ್ನು ಹೊಂದಿವಿ. ಈ ವಸುರಾಜನ ಜೊತೆಯಲ್ಲಿ ಅದ್ರಿಕೆ ಇದ್ದಾಳಲ್ಲ, ಅವಳೇ ಭೂಮಿಯಲ್ಲಿ ಮೀನಾಗಿ ಹುಟ್ಟಲಿಕ್ಕಿದ್ದಾಳೆ.
ಅವಳ ಹೊಟ್ಟೆಯಲ್ಲಿ, ಅಂದರೆ ಆ ಮೀನಿನ ಹೊಟ್ಟೆಯಲ್ಲಿ ನೀನು ಹುಟ್ಟಲಿಕ್ಕಿದ್ದಿ. ಆಗ ಇವಳು ತಾಯಿ ಆದಲು, ರಾಜ ತಂದೆ ಆದಂತಾಯಿತು. ಅದೇ ಪ್ರಕಾರ ಅಚ್ಚೋದೆ ಭೂಮಿಯಲ್ಲಿ ಸತ್ಯವತಿ ಹೆಂಬೆಸರಿಂದ ಹುಟ್ಟುತ್ತಾಳೆ. ವೇದವ್ಯಾಸ ದೇವರನ್ನು ಮಗನನ್ನಾಗಿ ಪಡೆಯುತ್ತಾಳೆ. ಅನಂತರ ಶಂತನು ರಾಜನನ್ನು ಮದುವೆ ಮಾಡಿಕೊಂಡು ಚಿತ್ರಾಂಗದ, ವಿಚಿತ್ರವೀರ್ಯ ಎಂಬ ಮಕ್ಕಳನ್ನು ಕೂಡ ಪಡೆದು ಕೊನೆಗೂ ತನ್ನ ಲೋಕವನ್ನೇ ಹೊಂದುತ್ತಾಳೆ. ಹೀಗೆ 2 ಗಣದ ಪಿತೃಗಳ ಪರಿಚಯ ಆಯಿತು. ಇಲ್ಲಿಗೆ 380ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.